ಹತ್ರ ದುಡ್ಡು ಕೇಳೋ ಗಂಡಸರು ಯಾರಾದ್ರೂ ಈ ಮನೆಯಲ್ಲಿದ್ದರೆ ಕೇಳಿ ನೋಡಿ. ನನ್ನ ಹತ್ರ ದುಡ್ಡು ಕೇಳಕ್ಕೆ ಗಂಡಸರು ಹಾಕ್ಬೇಕೇನೋ? ಒಬ್ಬ ಲೇಡಿನ ಚೂ ಬಿಟ್ಟು ಹೇಗೆ ದುಡ್ಡು ವಸೂಲಿ ಮಾಡ್ತೀವಿ ಅಂತ ನೋಡ್ತಾ ಇರೋ. ಜಾತಿ ಅವ್ರೆ, ಜಾತಿ ಅವ್ರೆ, ಇಲ್ಲೆಲ್ಲ ಲೆಕ್ಕ ತಪ್ಪು. ಆಡ್ರಂಗ ಜಾಸ್ತಿ ಬರಂಗ ಎಣಿಸ್ಕೊಡ್ಲೇನಾ? ನೀನ್ ಎಣಿಸ್ದಾಗ ಯಾವತ್ತು ತಾನೇ ಜಾಸ್ತಿ ಬಂದಿದ್ಯಾ? ನೀನ್ ಎಣಿಸ್ದಾಗೆಲ್ಲ ಬರೀ ಕಮ್ಮಿ ಬರುತ್ತೆ. ನನ್ನೇನ್ ಬೆಪ್ಪ ಅನ್ಕೊಂಡ್ಬಿಡ್ತೀನಿ. ನಮ್ ಕೊಡೋದನ್ನ ಕೊಟ್ಟು ಆಮೇಲೆ ನೀವು ಕೌಂಟ್ ಮಾಡ್ಕೊಳ್ಳಿ. ರೇ, ನಿಮ್ಗೆ ಕೊಡೋದಕ್ಕೆ ನನ್ನ ಹತ್ರ ದುಡ್ಡು ಅನ್ನೋದು ಇರ್ಬೇಕಲ್ಲ. ಇಲ್ಲಿದೆಯಲ್ಲ ರೀ ಬೇಬಿ, ಇದು ನನ್ ದುಡ್ಡು ಅಲ್ಲ, ಪಂಡವ್ ದುಡ್ಡು. ಅಡ್ಗೆನೆಲ್ಲ ಅರ್ಧಕ್ಕೆ ನಿಲ್ಸಿದ್ದೀನಿ. ನೀವು ಅಕ್ಕಿ ಕೊಟ್ರೆ ಬೇಳೆ ಕೊಡಲ್ಲ, ಬೇಳೆ ಕೊಟ್ರೆ ಸಾಸಿವೆ ಕೊಡಲ್ಲ. ಅದನ್ನೆಲ್ಲ ತರಬೇಕು ಅಂದ್ರೆ ನೀವು ದುಡ್ಡು ಕೊಡ್ಬೇಕು. ಅಪ್ಪ ಚಮೇಲಿ, ಈ ಡ್ರೈವರ್ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಅವರು ಹಂಗೆ ಕಡೆ ದುಡ್ಡು ಬಿಡುಗಡೆ ಆಗಿಲ್ಲ ಅಂದ್ಬಿಟ್ಟು ಅರ್ಧಕ್ಕೆ ನಿಲ್ಸ್ಬಿಡ್ತಾರೆ. ನೀನು ಅವ್ರ ಥರನೇ ಮಾಡ್ಬಿಟ್ರೆ ಅವ್ರಿಗೂ ನಿನಗೂ ಏನೇ ವ್ಯತ್ಯಾಸ? ಅದು ಏನು ಮಾಡಿದೀವಿ, ಅದು ಎಷ್ಟು ಬೇಸಿಗೆ ಅಷ್ಟನ್ನೇ ತಂದು ಬಡಿ ತಿಂದು ಒಂದು ಅರ್ಧ ಗಂಟೆ ಬಿಸಿಲು ಇಟ್ಕೊಂಡ್ರೆ ಎಲ್ಲ ಬೆಂದೋಗ್ಬಿಡು. ನೀವೇನಾದ್ರೂ ಮನೆಗೆ ಕೊಡ್ಲಿಲ್ಲ ಅಂದ್ರೆ ಕದಿಬೇಕಾಗುತ್ತೆ. ಯು ಮೀನ್ ಕಳ್ತನ? ದುಡ್ಡಿದೇನು ನಿಮ್ಮನ್ನು ಕದ್ಬಿಡ್ತೀವಿ. ನಮಸ್ಕಾರ ಚಂಪಾ ಚಮೇಲಿ ಅವ್ರಿಗೆ, ನಮ್ಮನ್ನು ಹೇಗೆ ಕದ್ದು ಬಿಡ್ತೀರಾ ಅಂತ. ಒಂದು ದೊಡ್ಡ ರಟ್ಟಿನ ಬಾಕ್ಸ್ ತರೋದು, ನಿಮ್ ಕೈ ಕಾಲು ಕೊಟ್ಟು ಹಾಕಿ ಅದರೊಳಗೆ ತುಂಬೋದು, ಹಳ್ಳಿಗೆ ಎತ್ಕೊಂಡು ಹೋಗೋದು, ಜಮೀನು ಉಳಕ್ ಬಿಡೋದು. ನನ್ನ ಅದನ್ನ ರಟ್ಟಿನ ಬಾಕ್ಸ್ ಅಲ್ಲಿ ಕಟ್ಕೊಂಡು ಹೋಗಿ ನಾನು ಬಿಡಲ್ಲ. ಆಯ್ತು ಬಿಡಿ, ಕಬ್ಬಿನ ಪೆಟ್ಟಿಗೆಲ್ಲೇ ಕಟ್ಕೊಂಡು ಹೋಗ್ತೀನಿ. ಇವ್ರೇನು ಆಟ ಆಡೋ ವಸ್ತು ಏನೇ? ನಿಮ್ ಕಣ್ಣಿಗೆ ಹಾಕಿ ಕಾಣಿಸ್ಬೋದು, ಆದ್ರೆ ನನ್ನ ಕಣ್ಣಿಗೆ ವೀರಾದಿ ವೀರ, ಶೂರಾದಿ ಶೂರ, ಮಗ ಧೀರಂತರ ಕಾಣ್ತಾ ಇದ್ದಾರೆ. ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ನೀವೇ ಇಟ್ಕೊಳ್ಳಿ, ಈ ಗಂಡುಗಲಿನ ನನಗೆ ಬಿಟ್ಕೊಡಿ. ಸಾಕು ಮಾಡಿ ನಿಮ್ಮ ಕೋಳಿಯ ಕಾಳಗ. ಎಲ್ಲರೂ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ, ನಮ್ಮ ಹತ್ರ ಇದೇನು ದುಡ್ಡು ಅಂತ ಇದೆಯಲ್ಲ, ಅದನ್ನ ಕದಿಯೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಈ ಮನಿನ ನಾನು ಡೆಫಿನೆಟ್ ಆಗಿ ಕದಿತೀನಿ. ಈ ಬ್ರೀಫ್ ಕೇಸು ಗೇಳುತ್ತಾ ಇದೆ. ಇದನ್ ಕದಿಯೋದು ಯಾವ ಮಹಾ? ಈಗಿನ ಕಾಲದಲ್ಲಿ 60-70 kg ಇರೋ ಹೆಣ್ಮಕ್ಳನ್ನೇ ಕದಿತಾರೆ. ಮಗನೇ, ಇವಳು ಕದಿತೀನಿ ಅಂದ್ಮೇಲೆ ಕದ್ದೇ ಕದಿತಾಳೆ. ಸುಮ್ಮನೆ ಬಟವಾಡ ಮಾಡಿ ಮರ್ಯಾದೆ ಉಳಿಸ್ಕೊ, ಇಲ್ಲ ಅಂದ್ರೆ ನನ್ನ ಕೈ ಕೊಡು, ನಾನು ಭದ್ರವಾಗಿ ಎತ್ತಿರ್ತೀನಿ. ರಂಗಮ್ಮ ಅಲ್ಲ, ನಾನು ಸಂಪೂರ್ಣವಾಗಿ ಸೋತು ರಂಗಮ್ಮ ಕೊಂಚ ದಿನಗಳ ಮಟ್ಟಿಗೆ ನನ್ನ ಬ್ರೀಫ್ ಕೇಸನ್ನ ನಿನ್ನ ಹತ್ರ ಬಚ್ಚಿಟ್ಕೊಳ್ಳಮ್ಮ ಅಂತ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾನೇನು ಕಾಂಜಿ ಪಿಂಜಿ ವಂಶದಲ್ಲಿ ಹುಟ್ಟಿದ್ದೆ. ಇದು ಹೇಳಿ ಕೇಳಿ ಗಂಟೆಗಳಿಗೆ ವಂಶದ ಕಟ್ಟ ಕಡೆ ತುಂಡು ಅದೆತ್ತಿದ್ರದು ನೋಡಿ ಎಡಗೈಯ ಮೇಲೆ ಕೊಡ್ತಾರೆ. ಈಗ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ತಾಕತ್ತು ಅನ್ನುವುದು ಇದ್ರೆ ಈಗೇನು ಸರ್ಕಾರ ಬೀಳಿಸ್ಬೇಕಾ? ನೀವು ಯಾಕೆ ಅದನ್ನ ಬೆಳ್ಸಕ್ಕೆ ಹೋಗ್ತೀರಾ? ಸ್ವಲ್ಪ ದಿವಸ ಬಿಡ್ರಿ, ಅದ್ರ ಪಾಡಿಗೆ ಅದ್ರ ಮಕಾಡೆ ಮಲಗುತ್ತೆ. ಅದು ನೋಡಿ, ನಿಮ್ಮೆಲ್ಲರಿಗೂ ತಾಕತ್ತು ಅನ್ನೋದಿದ್ರೆ, ನೀವೆಲ್ಲರೂ ಗಂಡಸ್ರೆ ಆಗಿದ್ರೆ ನನ್ನ ಬಳಿ ಇರುವ ಈ ಬ್ರೀಫ್ ಕೇಸ್ನ ಕದರಿ ನೋಡುಮ. ಏನ್ ಕೊಡ್ತೀರಾ? ರಾಜಿ ಜಂಬಲ್ದಿನಿ ಅಂದ್ರೆ ವಾ ಪಕ್ಷ, ನೀವೇನಾದ್ರು ನನ್ನಲ್ಲಿರುವ ದುಡ್ಡನ್ನ ಕದ್ದಿದ್ದೆ ಆದ್ರೆ ಈ ಬ್ರೀಫ್ ಕೇಸಲ್ಲಿ ಅದೆಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡು ನಿಮ್ಗೆ ಕಳ್ಳ. ನಾನ್ ಕದ್ರೆ ಅದು ತಮಗೆ ಕಳ್ಕ. ಅದು ನೀವು ಅವರು ಅಂತಲ್ಲ, ಯಾರು ಕದೀತಾರೋ ಇದರಲ್ಲಿರೋ ಅಷ್ಟು ದುಡ್ಡು ಅವ್ರಿಗೆ. ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮೀಟಿಂಗಿನ ಉದ್ದೇಶ ಏನು? ನಾವೆಲ್ಲ ಇಲ್ಲಿ ಯಾಕೆ ಸೇರಿದೀವಿ? ಈ ಮೀಟಿಂಗು ಎಷ್ಟು ಹೊತ್ತು ನಡೆಯುತ್ತೆ? ನಮ್ಮ ಪಕ್ಷದವ್ರು ಯಾರು, ವಿರೋಧ ಪಕ್ಷದವ್ರು ಯಾರು ಅಂತ ಈ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೆ. ಈ ಮೀಟಿಂಗಿನ ಅಧ್ಯಕ್ಷತೆ ವಹಿಸಿರೋರು ಶ್ರೀಮತಿ ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಹಬಿ ಹತ್ರ ಮನಿ ಇದೆ, ಅದನ್ನ ಯಾರು ಕದಿತಾರೋ ಆ ಮನಿನ ಅವ್ರಿಗೆ ಕೊಡ್ತೀನಿ ಅಂತ ಹಬಿ ಹೇಳಿದ್ದಾರೆ. ನಮ್ಗೆ ಅದು ಬೇಕು, ಹಾಗಾಗಿ ಅದನ್ನ ನಾವು ಕದಿತೀವಿ. ನಮ್ಗೂ ಅದಿರ್ಬೇಕು, ನಾವು ಕದಿತೀವಿ. ನಾವು ಬಿಟ್ಬಿಡ್ತೀವಾ? ನಾವು ಸಿಂಗಲ್ ಆಗಿ ಕದಿತೀವಿ. ಎಲ್ರು ಒಗ್ಗಟ್ಟಾಗೋಣ, ಎಲ್ರು ಸೇರಿ ಕದಿಯೋಣ. ಯಾರು ಆ ಬ್ರೀಫ್ ಕೇಸ್ನ ಕದೀತಾರೋ ಅದನ್ನ ನನ್ನ ಕೈಲಿ ತಂದು ಕೊಡಿ. ಯಾರು ಆ ಬ್ರೀಫ್ ಕೇಸ್ನ ಕದಿಯಕ್ಕೆ ಹೆಚ್ಚು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ನಾನು ಗಿಫ್ಟ್ ಕೊಡ್ತೀನಿ. ಸೇಮೆಗಿಲ್ಲ ನ್ಯಾಯ ಅಮ್ಮ. ಯಾರು ದುಡ್ಡು ಕದಿತಾರೋ ಆ ದುಡ್ಡು ಅವಳಿಗೆ ಆಗುತ್ತೆ. ನಿನ್ನ ಕೈಲಿ ಅಕ್ಕಂದು ಕೊಡ್ಬೇಕು. ಅತ್ತೆ, ಇದು ಕಾಮನ್ ಸೆನ್ಸ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರು ಬ್ರೀಫ್ ಕೇಸ್ನ ಕದೀತಾರೋ ಅದನ್ನ ನನ್ನ ಕೈಲಿ ತಂದು ಕೊಟ್ರೆ ನಾನು ಅವ್ರನ್ನ ಬರೀ ಕೈಲಿ ಕಳ್ಸಲ್ಲ, 1000 ರೂಪೀಸ್ ಕೊಡ್ತೀನಿ. ಲಕ್ಷಾಂತರ ರೂಪಾಯಿ ಇರೋ ಬ್ರೀಫ್ ಕೇಸ್ನ ಕೊದ್ದು ನಿನ್ನ ಕೈ ತಂದು ಕೊಟ್ಟು ನೀನು ಕೊಡೋ 1000 ರೂಪಾಯಿಗೆ ನಿನ್ನ ಹತ್ರ ಹರಿದಿಟ್ಕೊಂಡು ನಿಂತ್ಕೋಬೇಕಾ? ನಾವೇ ದುಡ್ಡು ಕದಿತೀವಿ, ಅದರಲ್ಲೇ ಗಿಫ್ಟ್ ತಗೋತೀವಿ. ಒಂದ್ ಕೆಲಸ ಮಾಡೋಣ, ನಾನು ನಮ್ಮ ಯಜಮಾನ್ರು ನೀವು ಕದ್ದು ಒಂದ್ ಪಾರ್ಟಿ, ಚಂಪಾ ಅಮ್ಮ ಇನ್ನೊಂದ್ ಪಾರ್ಟಿ, ಓಕೆನಾ? ನಮ್ ಪಾರ್ಟಿ ಅವ್ರ ಕದ್ರೆ ನಾವ್ ತಗೋತೀವಿ, ನಿಮ್ ಪಾರ್ಟಿ ಅವ್ರ ಕದ್ರೆ ನೀವ್ ತಗೊಳ್ಳಿ. ಆದ್ರೆ ನಮ್ ಪಾರ್ಟಿಲಿರೋ 3 ಜನದಲ್ಲಿ ಯಾರೇ ಬ್ರೀಫ್ ಕೇಸ್ ಕದ್ರು ಮೊದ್ಲು ಅದನ್ನ ನನ್ನ ಕೈಲೇ ತಂದು ಕೊಡ್ಬೇಕು. ಕದ್ದಿರೋ ಬ್ರೀಫ್ ಕೇಸ್ನ ನಿಮ್ ಕೈ ತಂದು ಕೊಟ್ರೆ ನಮಗೆ ಮಸಾಲೆ ದೋಸೆಗೆ 300 ರೂಪಾಯಿ ಕೊಡ್ಬೇಕು. ಓಕೆ. ಶಿವನೇ,
ಮನೆಯಲ್ಲಿರೋ ಜನರೆಲ್ಲ ಹೋಲ್ಸೇಲ್ ಆಗಿ ಕಳ್ಳರಾಗಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರಲ್ಲಪ್ಪ. ಈ ಬ್ರೀಫ್ ಕೇಸ್ನ ನಾನು ಎಲ್ಲಿಡ್ಲಿ? ಇದು ಇಲ್ಲೇ ಇದೆ. ಇದು ಇಲ್ಲೇ ಇದೆ. ಯಾರಾದ್ರೂ ನನ್ನ ಹತ್ರ ಬಂದ್ರು ಕೈಯಲ್ಲಿ ಗನ್ನು ನೇತಾಡ್ತಿರೋ ದುಡ್ಡು ಸ್ವಂತದಲ್ಲಿ ಯಾರನ್ನ ಕೊಲೆ ಮಾಡಕ್ ಹೊರಟಿದ್ಯೋ? ಈ ದುಡ್ಡನ್ನ ಯಾರು ಕದಿಯೋದಕ್ಕೆ ಅಂತ ಬರ್ತಾರೋ ಅವ್ರನ್ನ ನಾನು ಕೊಲೆ ಮಾಡಬೇಕು ಅಂತ ಇದ್ದೀನಪ್ಪ. ನೀವೇ ಹೇಳಿದ್ರಲ್ಲ ಈ ದುಡ್ಡನ್ನ ಯಾರು ಕಟ್ಟಿದಾರೋ ಈ ದುಡ್ಡು ಅವ್ರದ್ದೇ ಅಂತ. ಹಾಗಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗೋವರೆಗೂ ನಾವು ಸಾಕ್ಷಿ ಮಾಡ್ಕೊಂಡಿರಕ್ಕಾಗತ್ತೇನಪ್ಪ? ಕದಿಯೋನಿಗೆ ರಿಸ್ಕ್ ಅಂತ ಕೊಡೋದು ಬೇಡ್ಬೇಡ್ರಪ್ಪ. ನೋಡ್ರು ಹುಡುಗರ, ಕದಿಯುವ ಧರ್ಮ ನಿಮ್ದು, ಇದನ್ನ ಕಾಪಾಡ್ಕೊಳ್ಳೋ ಧರ್ಮ ನಮ್ದು. ಯಾರ ಕಾದಿದ್ಯೋ ಅದೃಷ್ಟ. ಏನು ಸಾಯೋದಕ್ಕಪ್ಪ? ಅಲ್ಲ ಕಣ, ದುಡ್ಡು ಹೊಡಿಯೋದಿಕ್ಕ. ನಿಮ್ಮ ಪಾಡಿ ನೀವು ಹೊಡ್ಕೊಂಡು ಹೋಗಿಪ್ಪ, ನನ್ನ ಪಾಡಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಲೇ ಪದಪ್ಪ, ಗೋಲಿ ಗೋಲಿ ಪರ್ಲಿಕಾ ಹೈ ಸಾಯೋ ವಾನಂಕೆ ನಾವು ಯಾರಾದ್ರೂ ನನ್ನ ಸೊಂಟ ತಂಟೆಗೆ ಬಂದ್ರೋ ಅವ್ರ ಕಂಠಕ್ಕೆ ಗುಂಡು ಹೋಗ್ಬಿಡುತ್ತೆ. ಪಲ್ಲು, ಬ್ರೀಫ್ ಕೇಸ್ನ ಸೊಂಟ ಕಟ್ಕೊಂಡು ದಿನ ಪೂರ್ತಿ ಓಡಾಡಕ್ಕಾಗುತ್ತೇನೆ? ಆಚೆ ಇಟ್ರೆ ಕದ್ಬಿಡ್ತೀವಿ ಅನ್ನೋ ಭಯ ಅಣ್ಣಂಗೆ. ಏನಾದ್ರೂ ಪ್ಲಾನ್ ಮಾಡೋಣ ಬಾರೆ. ಲೇ ಚಂಪಾ, ಈ ನನ್ನ ಮಗ ಹುಷಾರಾಗ್ಬಿಟ್ಟ. ಕದಿಯೋದು ತುಂಬಾ ಕಷ್ಟ ಅನ್ಸುತ್ತೆ ಕಣೆ. ಅವ್ರು ನಿದ್ದೆ ಮಾಡ್ತಿರ್ಬೇಕು, ಕದ್ರಾಯ್ತು ಬಿಡಿಯತ್ತೆ. ಇದು ನನ್ನ ಮಗ ನಿದ್ದೆ ಮಾಡ್ಬೇಕಲ್ಲ. ಯಜಮಾನ್ರೆ ನಿದ್ದೆ ಮಾಡ್ಸೋದು ಹೇಗೆ ಅಂತ ನನಗ್ ಗೊತ್ತು. ಗಸಗಸೆ ಪಾಯಸ ಅಂದ್ರೆ ಇದು ಅಂದ್ರೆ ಗಸಗಸೆ ಪಾಯಸ. ಏನು ಯಜಮಾನ್ರೆ, ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಹಾಕಿದೀನಿ. ಇನ್ನೊಂದು ಲೋಟ ಕುಡೀರಿ. ಎಕ್ಸ್ಕ್ಯೂಸ್ ಮೀ ನಮ್ಮ ಪ್ರೇಮಿ, ಎಂದಿಲ್ಲದ ಸೇವೆ ಹಿಂದೆ ಯಾಕೋ? ಕುಡೀರಿ, ಆಮೇಲೆ ಹೇಳ್ತೀನಿ. ಏನೂ ಬೇಕಾಗಿಲ್ಲ, ನಾನು ಕುಡಿತಾ ಹೋಗ್ತೀನಿ, ನೀನು ಹೇಳ್ತಾ ಹೋಗು. ಮಗುನ ಸೊಂಟದ ಮೇಲೆ ಕೂಡಿಸ್ಕೊಂಡು ಓಡಾಡೋದನ್ನ ನೋಡಿದೀನಿ. ನೀವು ಈ ಡಬ್ಬ ಹೊತ್ಕೊಂಡು ಓಡಾಡ್ತಾ ಇದ್ರಲ್ಲ, ಯಾಕೆ? ಇನ್ನೂ ಮಗು ಆಗಿಲ್ಲ ಅಂತ ಬೇಜಾರಾ? ನಾನು ಮಗುನಾದ್ರೂ ಹೊತ್ಕೊಂಡು ತಿರುಗ್ತೀನಿ, ಡಬ್ಬನಾದ್ರೂ ಹೊತ್ಕೊಂಡು ತಿರುಗ್ತೀನಿ. ಅದನ್ನು ಕಟ್ಕೊಂಡು ನಿನಗೇನು ಅಂತ. ಈಗೇನೋ ಸುಲಿ ವಿಷಯಕ್ಕೆ ಬರ್ತೀಯೋ ಅಥವಾ ಇಲ್ಲಿಂದ ಜಾಗ ಖಾಲಿ ಮಾಡು. ಬೆಳಗ್ಗೆಯಿಂದ ಡಬ್ಬ ಹೊತ್ಕೊಂಡು ಓಡಾಡ್ತಾ ಇದ್ರಲ್ಲ, ತುಂಬಾ ಸುಸ್ತಾಗಿರುತ್ತೆ. ನಿಮ್ಮಿಂದಿಯಾಗಿ ವಿಶ್ರಾಂತಿ ತಗೊಳ್ಳಿ ಅಂತ ಗಸಗಸೆ ಪಾಯಸ ಮಾಡಿದ್ದೀನಿ. ಇನ್ನೊಂದು 5-6 ಲೋಟ ಕುಡಿಸ್ಬಿಡು, ಚಿರಶಾಂತಿ ಹೋಗ್ಬಿಡ್ತೀನಿ. ಯಾಕೆ ಯಜಮಾನ್ರೆ ಈ ರೀತಿ ಎಲ್ಲ ಮಾತಾಡ್ತೀರಾ? ಮನೆ ಮಂದಿ ಕಣ್ಣೆಲ್ಲ ನಿಮ್ ಸೊಂಟದ ಮೇಲೆ ಬಿದ್ದಿದೆ. ಯಾರ ಕಣ್ಣು ಎಲ್ಲಿದ್ದೇನಂತೆ, ಬಟ್ ಹೂ ಕೇರ್ಸ್? ನನ್ನ ಡಬ್ಬನ ಹೆಂಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಓಡೋದೆಲ್ಲ ಕೊಟ್ಟಿದ್ದಾಯ್ತು ತಾನೆ, ಆ ಮೂಲೆಯಲ್ಲಿ ಹಾಸ್ಕೊಂಡು ತಪ್ಪು ಬಿದ್ಕೋ ಹೋಗು. ನೀವು ಯಾವ ಟೈಮಲ್ಲಿ ಮಲ್ಬೇಕು, ಹೆಂಗೆ ಮಲ್ಬೇಕು ಅನ್ನೋ ನನಗೆ ಚೆನ್ನಾಗಿ ಗೊತ್ತು. ಜಾಗ ಖಾಲಿ ಮಾಡು. ನನ್ನ ಮಗನಿಗೆ ಹಾಕ್ಬಿಟ್ಟಿಯೇ. ಇದು ನಿಮ್ಮ ಮಗನ ಹಾಕಕ್ಕಲ್ಲ ಅತ್ತೆ. ಅವ್ರ ಸೊಂಟದಲ್ಲಿ ಚೈನ್ ಇದೆಯಲ್ಲ, ಅದನ್ನ ಚರ 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 ಅಂತ ಕುಯ್ದು ಆ ಬ್ರೀಫ್ ಕೇಸ್ನ ಕಟ್ಕೊಂಡ್ಬಂದಿದ್ದೀನಿ. ತಲೆಬಳಿ ಕುಯ್ಯೋ ನೆಪದಲ್ಲಿ ನನ್ನ ಮಗನ ಸೊಂಟ ಕುಯ್ದುಬಿಟ್ಟಿಯೇ. ಅದು ನಂಗೆ ಗೊತ್ತಿದೆ, ನೀವು ತೆಪ್ಪಗೆ ನಿಂತ್ಕೊಳ್ಳಿ. ರಾಜ್ಯಕ್ಕೆ ಇದೇ ಸರಿಯಾದ ಸಮಯ. ಅಣ್ಣಯ್ಯ ಮಲಗಿದಾನೆ, ಮೆತ್ತಗೆ ಹೋಗಿ ಬ್ರೀಫ್ ಕೇಸ್ನ ಎತ್ಕೊಂಡ್ಬಂದ್ಬಿಡಿ. ಪಲ್ಲು, ಈ ಕೆಲಸ ನೀನು ಯಾಕೆ ಮಾಡಬಾರ್ದು? ನಾನು ಅಣ್ಣಯ್ಯ ಬ್ರೀಫ್ ಕೇಸ್ ಕಟ್ಕೊಂಡಿರೋದು ಸೊಂಟಕ್ಕೆ. ಸ್ವಲ್ಪ ಯೋಚನೆ ಮಾಡಿ. ನಾನು ನಿದ್ರಾವಸ್ಥೆಯಲ್ಲಿದ್ದೀನಿ. ಯಾರಾದ್ರೂ ನನ್ನ ಸೊಂಟಕ್ಕಾಗಲಿ ಡಬ್ಬಕ್ಕಾಗಲಿ ಕೈ ಹಾಕಿದ್ರು ಹಂಗೆ ಗನ್ ತಗೊಂಡು ಚಿರನಿದ್ರೆ ಕಳಿಸ್ಬಿಡ್ತೀನಿ. ಇದಿಲ್ಲಿ ನಾನಿಲ್ಲೇ. ಅಣ್ಣಯ್ಯ, ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತಿದೆ. ಯಾಕಮ್ಮ? ಗಂಡು ಗಲಿ ವಂಶದ ಕಟ್ಟ ಕಡೆಯ ತುಂಡು ನೀನು. ಕತ್ತಿ ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡ್ಬೇಕಾದವನು ಸೊಂಟಕ್ಕೆ ಡಬ್ಬ ಕಟ್ಕೊಂಡು ನಿಂತಿರೋದು ನೋಡಿದ್ರೆ ನನ್ನ ಕರುಳು ಚುರ್ರು ಪರ್ರು ಅನ್ಬಾರ್ದಮ್ಮ. ಹೇಗೆ ಇವ್ರು ಕೊಡ್ತಂಗೆ ಇಲ್ಲಿ ಒಂದು 6 ಉದ್ದುದ್ದು ಕಾಣಿಸ್ತಾ ಇದೆ ಗೊತ್ತಾ? ಅವನ್ನ ನಾವು ಬುಲೆಟ್ ಅಂತ ಕರಿತೀವಿ. ಒಂದ್ಸಲ ಇದ್ದಂಗೆ ಮರ್ತ್ಬಿಟ್ಟು ಅಮುಕ್ಬಿಟ್ರೆ ಡಮ್ ಅಂತ ಚೆದ್ದು ಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ ಅಲ್ವಾ, ಇದರಲ್ಲಿ ನಾನು 5 ಹುಣಸೆ ಬೀಜ ಇಟ್ಕೊಂಡು ಓಡಾಡ್ತಾ ಇಲ್ಲಮ್ಮ. ಲಕ್ಷ್ಮಿ ನೆಲೆಸಿದಾಳೆ. ಆ ಲಕ್ಷ್ಮೀ ದೇವಿನ ಕಾಯೋದು ಒಂದೇ, ದೇಶ ಕಾಯೋದು ಒಂದೇ ಅಂತ ದೊಡ್ಡವ್ರು ಹೇಳ್ತಾರ. ಅಣ್ಣಯ್ಯ, ಬೆಳಿಗ್ಗೆ ಏನೋ ಓಕೆ, ರಾತ್ರಿ ಹೇಗೆ ಕಾವಲು ಕಾಯ್ತೀಯಾ? ವಾ, ಪ್ರಶ್ನೆ ಅಂದ್ರೆ ಇದು ಕಣೆ. ಅದು ನೋಡಮ್ಮ ದೇವರ ಕೊಟ್ಟ ತಂಗಿ, ಈ ವಾರಕ್ಕೊಂದು ಸಲ ನನಗೆ ಹುಬ್ಬಳ್ಳಿಗೆ ನೈಟ್ರನಿಗೆ ಹೋಗಿ ನಿದ್ದೆಗೆಟ್ಟ ಅಭ್ಯಾಸ ಇದೆ. ಹಾಗಾಗಿ ನಾಯಿಗಿಂತಲೂ ಚೆನ್ನಾಗಿ ಕಾವಲು ಕಾಯ್ದು ನನ್ನ ದುಡ್ಡು ನಾನು ಕಾಪಾಡ್ಕೊತೀನಿ.
ಒಂದೇ ಥರದ 3 ಬ್ರೀಫ್ ಕೇಸ್ ಆಗ್ಬಿಟ್ಟಿಯಲ್ಲ. ಭಾವ ನಮ್ಮನ್ನ ಯಾಮಾರಿಸ್ಬೇಕು ಅಂತ ಒಂದೇ ತರ ಇರೋ 3 ಬ್ರೀಫ್ ಕೇಸ್ನ ಕಟ್ಟಿದ್ದಾರೆ. ಇದರಲ್ಲಿ ಒಂದು ಒರಿಜಿನಲ್ಲು, ಇನ್ನೆರಡು ಡೂಪ್ಲಿಕೇಟ್. ಒರಿಜಿನಲ್ ಯಾವುದು ಅಂತ ಹೇಗೆ ಕಂಡಿದ್ದೀರಾ? ಎಲ್ಲದನ್ನು ತೆಗೆದು ನೋಡಿದಾಗ ಬಾರ ದುಡ್ಡು ಸಿಕ್ಕರೆ ನಾವು ಹಚ್ಕೊಂಡ್ಬಿಡಲ್ಲ. ನಾವು ಬರೀ ಟೆಸ್ಟ್ ಮಾಡಕ್ ಬಂದ್ವಾ? ಏನ್ ಬಾಬಾ ಮುಟ್ಟಿದಂಗೆ ಕೀ 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 ಅಂತ ಬಡ್ಕೊಳಕ್ ಶುರು ಆಗ್ಬಿಡ್ತು. ಅದು ಯಾರಾದ್ರೂ ಕದಿಯೋದಕ್ಕೆ ಬಂದಾಗ ಆ ಥರ ಬಡ್ಕೊಳ್ಳಿ ಅಂತ ನಾನೇ ಎಲ್ಲ ವ್ಯವಸ್ಥೆ ಮಾಡಿಸಿದ್ದೀನಿ. ಒಂದು ಬ್ರೀಫ್ ಕೇಸ್ ಇದ್ದು 3 ಆಗ್ಬಿಟ್ಟಿದ್ಯಲ್ಲ. ಅಲ್ಲೇ ಒಂದು 3 ಆಗಲಿ 3 100 ಆಗಲಿ ಅದನ್ನು ಕಟ್ಕೊಂಡು ನಿಮಗೆ ಏನ್ರ ಕದಿಯೋ ತಾಕತ್ತು ಅನ್ನೋದಿದ್ರೆ, ಕದಿಯೋ ತಿಂದು ಅನ್ನೋದಿದ್ರೆ ನೋಡ್ರ. ಆದ್ರೂ ಒಂದಂತ ಸತ್ಯ ಕಣ, ಇದರಲ್ಲಿರೋ ದುಡ್ಡನ್ನು ಯಾರು ಕಡಿತಾರೋ ಅದು ಅವ್ರಿಗೆ. ತುಂಬಾ ಡಿಫಿಕಲ್ಟ್ ಸಿಚುವೇಶನ್. ಇದನ್ನ ಟಚ್ ಮಾಡಿದ ತಕ್ಷಣ ಅಲಾರಾಮ್ ಹೊಡ್ಕೊಳ್ಳುತ್ತೆ. ಈ ಅಲಾರಾಮ್ ಬ್ರೇಕ್ ಮಾಡೋದು ಹೇಗೆ? ಅಲಾರಾಮ್ ಎಕ್ಸ್ಪರ್ಟ್ ರಂಜನ್ ಅಂತ ಒಬ್ಬನಿದ್ದಾನೆ. ಅವ್ನು ಬರ್ತಾನೆ, ಈ ಬ್ರೀಫ್ ಕೇಸ್ನ ಓಪನ್ ಮಾಡ್ತಾನೆ. ಅದಕ್ಕೆ ಅಣ್ಣಯ್ಯ ಹೇಗೂ ಸ್ನಾನಕ್ಕೆ ಹೋಗಿದ್ದಾನೆ. ಈ ಟೈಮಲ್ಲೇ ನಾವು ದುಡ್ಡು ಕದಿಬೇಕು. ಹೇಳಿ ಮೇಡಮ್, ಯಾವ ಬ್ರೀಫ್ ಕೇಸ್ ಓಪನ್ ಮಾಡಬೇಕು? ಈ ಕಡೆ ಬನ್ನಿ. ಯಾಕೆ ಮೇಡಮ್, ಇದು ಮಾಮೂಲಿ ಬ್ರೀಫ್ ಕೇಸ್ ಅಲ್ಲ. ಅದನ್ನ ಟಚ್ ಮಾಡಿದ ತಕ್ಷಣ ಅಲಾರಾಮ್ ಬಲ್ವಾ ಅಂತ ಕೊಡ್ತಾರೆ. ಇದೇನು ಮೇಡಮ್, ನಾಯಿಗೋಸ್ಕರ ಹಾಕಿದ್ದಾರೆ. ಯಾರು ಹೇಗೆ ಮಾಡಿರೋದು? ಇನ್ಯಾರು ನನ್ನ ಹಬ್ಬಿನೇ. ಈ 3 ಬ್ರೀಫ್ ಕೇಸ್ಗಳಲ್ಲಿ ಯಾವ್ದಾದ್ರು ಮನಿ ಇದೆ ಅಂತ ಗೊತ್ತಿಲ್ಲ. ಒಂದೊಂದೇ ಓಪನ್ ಮಾಡಿ ನೋಡ್ಬೇಕು. ಈ ಕೆಲಸ ನಿಮ್ಮಿಂದ ಆಗುತ್ತಾ? ಬ್ಯಾಂಕ್ ರಾತ್ರಿ ಮಾಡಿದಾಗ ಸಿಕ್ಕಾಕೊಂಡಿದ್ದಿಲ್ಲ. ಇಲ್ಲಿ ಟಿವಿ ಅಲಾರಾಮ್ ಸೆಟ್ ಮಾಡೋದು ಎಷ್ಟೊತ್ತು ನೋಡ್ತೀನಿ. ಈ ಬ್ರೀಫ್ ಕೇಸ್ನ ಈಗ ಓಪನ್ ಮಾಡಬಹುದು. ಈ ಬ್ರೀಫ್ ಕೇಸಲ್ಲಿ ಯಾರು ಮನಿ ಇದ್ರೆ ಆ ಮನಿ ಎಲ್ಲ ನನಗೆ. ನಾವು ಇಲ್ಲೇ ಇದ್ದೀವಿ, ನಮಗೂ ಪಾಲ್ ಬೇಕು. ಪಾಲ್ ಬೇಕು. ಇಲ್ಲಾಂದ್ರೆ ಈ ಬ್ರೀಫ್ ಕೇಸ್ಗಳನ್ನ ಮುಟ್ಟಿ ಲಬೋ ಲಬೋ ಅಂತ ಬಡ್ಕೋಬೇಕು. ಮಾಡ್ಬಿಟ್ಟು ಓಕೆ ಮೊದಲು ಈ ಬ್ರೀಫ್ ಕೇಸಲ್ಲಿ ಮನಿ ಇದೆಯಲ್ವಾ ಅಂತ ಚೆಕ್ ಮಾಡೋಣ. ಪ್ಲೀಸ್ ಓಪನ್ ಮಾಡಿ. ಓಪನ್ ಮಾಡ್ತೀನಿ. ಓಪನ್ ಮಾಡ್ತೀನಿ. ಬರೀ ಪೇಪರ್ ಇದೆ, ಮನಿನೇ ಇಲ್ಲ. ಎಲ್ಲ ನೀನೇ ತಗೊಮ್ಮ. ಯೋಚನೆ ಮಾಡಬೇಡಿ, ಆ 2 ಬ್ರೀಫ್ ಕೇಸ್ ಓಪನ್ ಮಾಡಿಬಿಡ್ತೀನಿ. ಹಬೀಸ್ ನಾನು ಮುಗ್ದಿರ್ಬೇಕು. ನೀವು ಹೊರಡಿ, ಬೇಗ ಹೊರಡ್ರಿ. ಏನ್ ನೋಡ್ತಾ ಇದ್ದೀರಾ? ಪೇಪರ್ ಎತ್ತಿಡು. ಮುದುರ ಕೈನ ಕಷ್ಟಪಟ್ಟು ಬೆನ್ನೂರ್ದು ತಗೊಂಡೋಗಿ ಇನ್ನೇನು ಆ ಕೈಯಿಂದ ಬೆನ್ನನ್ನು ಮುಚ್ಕೊಬೇಕು. ಅಷ್ಟರಲ್ಲೇ ಕರೆದುಬಿಟ್ಟಲ್ಲ, ಏನು ಸಮಾಚಾರ? ಈ ಬ್ರೀಫ್ ಕೇಸಲ್ಲಿ ಬರೀ ಪೇಪರೇ ತುಂಬಿದ್ದೀರಾ. ತೆಗೆದು ನೋಡ್ಬಿಟ್ರ ಮತ್ತೆ ಈ ಅಲಾರಾಮ್ಗಳು ಹೊಡ್ಕೊಳ್ಳೇ ಇಲ್ವಲ್ಲ. ಅದೆಲ್ಲ ನಿಮಗೆ ಯಾಕ್ರಿ? ಒಂದು ತೆಗೆದು ನೋಡಿದ್ರೆ ಏನಂತ ಇನ್ನೂ ಹಿಡಿದಾವಲ್ಲ, ಅವನ್ನು ತೆಗೆದು ನೋಡಿ. ಈಗಲೂ ಹೇಳ್ತಾ ಇದ್ದೀನಿ ಕಣ್ರಿ, ಅಮ್ಮ ಆ ದುಡ್ಡು ಯಾರಿಗೆ ಸಿಗುತ್ತೋ ಅದು ಅವ್ರಿಗೆ. ಚಂಪ ಯಾಕೆ ಕದಿಯೋದು ಅಂತ ಗೊತ್ತಾಗ್ತಿಲ್ವಲ್ಲೇ? ವಿರೋಧ ಪಕ್ಷದವರು ಪ್ರಯತ್ನ ಪಡ್ತಾ ಇದ್ದಾರೆ, ನಾವು ಪ್ರಯತ್ನ ಪಡ್ತಾ ಇದೀವಿ. ಆ ಲಕ್ಷ್ಮಿ ಯಾರು ಗೆಲ್ತಾರೋ ಯಾರಿಗೆ ಗೊತ್ತು. ಯಾರಪ್ಪ ನೀನು? ನಾನು ಕೆಂಪರ್ ಕಳ್ಳ. ಈಗ ನಾನೇ 4 ಜನರನ್ನ ಫ್ರೆಶ್ ಆಗಿ ಕೊಂದ್ಬಿಟ್ಟು ಬಂದಿದ್ದೀನಿ. ಆ ಕೆಂಪರಂತ ಚಾಕು ಮೇಲೆ ಜಿನ್ತಾ ಇರೋದು ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಒಂದು ಸಲ ಚುಚ್ಚಿಬಿಡ್ತೀನಿ, ಅವಾಗ ಕಾಣಿಸುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ ಇರೋ ಒಡವೆ ದುಡ್ಡು ಎಲ್ಲದನ್ನು ಪಟ ಪಟ ಅಂತ ಕೊಟ್ಟು ಬಿಡಬೇಕು. ಇಲ್ಲಾಂದ್ರೆ ಹಿಂದೆ ಮುಂದೆ ನೋಡಿದ್ರೆ ಒಬ್ಬೊಬ್ಬರಿಗೆ ಚಾಕು ಹಾಕ್ಬಿಡ್ತೀನಿ. ನೀವೇಂದ್ರ ಮುಖ ನೋಡ್ತಾ ಇದ್ರ? ಎತ್ರ ನಿಮ್ಮ ಹತ್ರ ಏನೇನಿದೆ ಎಲ್ಲ ಎತ್ರ. ನಾವೆಲ್ಲಿಂದ ಎತ್ಕೊಡೋಣ ಅಣ್ಣ? ನೀವೇ ಪ್ರೀತಿ ವಿಶ್ವಾಸದಿಂದ ಬಸ ಒಂದು 200 ರೂಪಾಯಿ ಕೊಡಿ. ನಿಮ್ದು ಒಂದು ಜೀವನ ಏನೇನ್ರು? ನನ್ನ ಹತ್ರ ಬರೀ 20,000 ಇದೆ ಅಷ್ಟೇ. ಕೊಡಿಲಿ. ನನ್ನ ಹತ್ರ ಬರೀ 10,000 ಇದೆ. ಕೊಡಿಲಿ. ನನ್ನ ಹತ್ರ ಬರೀ 5,000 ಇರೋದು. ಪರವಾಗಿಲ್ಲ, ಕೊಡು ಇಲ್ಲಿ. ಏನಪ್ಪ, ನನ್ನ ಹತ್ರ ದುಡ್ಡಿಲ್ಲ, ಒಡವೆಗಳಿವೆ, ತಗೋ. ಗಂಟಲೆ ಇರಬೇಕು. ಇದು ಉಮಾಕೊಂಡು ಉಮ್ಮ ಶ್ರೀಕೊಂಡು ನನ್ನ ಗಂಟಲೆ ಗೊತ್ತಿಲ್ಲ. ಬಿಟ್ಟು ಅಂದ್ರೆ ಬಿಡ್ತಾ ಇರೋದು. ನಮ್ಮ ಯಜಮಾನ ನೆನಪಿಗೆ ಇಟ್ಕೊಂಡಿದ್ದೀನಪ್ಪ. ಹಾಳಾಗೋಲಿ, ನೀನೇ ಇಟ್ಕ. ಲೆತ್ತಡಿಗ ಇದನ್ನೆಲ್ಲ ಅದ್ರಲ್ಲಿ ಕಟ್ಟ. ಒಂದು ವಿಷಯ ಎಲ್ಲರೂ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ತೀನಿ. ಈ ವಿಷಯ ನೀನಾದ್ರೂ ಪೊಲೀಸ್ನವ್ರ ಹತ್ರ ಹೇಳಿದ್ರು ಸ್ವಲ್ಪ
ನಮ್ಮ ಅವಸ್ಥೆ. ಪಾವನ್ ದುಡ್ಡನ್ನ ಲಪ್ಟಾಯಿಸೋಣ ಅಂತ ನಾವು ಸ್ಕೆಚ್ ಹಾಕಿದ್ರೆ ಅವ್ನು ಯಾವನ ಕಳ್ಳ ಬಂದು ನಮ್ಮ ಹತ್ರ ಇದ್ದ ದುಡ್ಡನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಹೋದ್ನಲ್ಲ. ಅಷ್ಟೇ ಅಲ್ಲ, ನಾವೇನಾದ್ರೂ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಪೆಟ್ರೋಲ್ ಬಾಂಬ್ ಹಾಕಿ ಸುಟ್ಟು ಬಿಡ್ತೀವಿ ಅಂತ ಹೇಳಿದಾನೆ. ಮದುವೆ ಹಾಳಾಗೋಗ್ಲಿ, ಇನ್ನು ಮುಂಚೆ ಕೂಡ ಆಗಿಲ್ಲ. ನಾನು ಹೀಗೆ ಸತ್ತೋಗ್ಬಿಟ್ರೆ ಸುಮ್ಮನೆ ಬಿಡ್ತೀನ ಅಂತರ ಪಿಶಾಚಾಗಿ ಬಂದು ನಿಮ್ಮನ್ನೆಲ್ಲ ಕಾಡು ಬಿಡ್ತೀನಿ. ಅಭಿ ಹತ್ರ ಬ್ಯೂಟಿ ಪಾರ್ಲರ್ಗಿಂತ ತಗೊಂಡು ಮನಿ ಎಲ್ಲ ಆ ಕಳ್ಳ ಎತ್ಕೊಂಡು ಹೋದ. ನಮ್ಮ ಅಣ್ಣ ಏನ್ ಹತ್ರ ಚೂರು ಪಾರು ದುಡ್ಡನ್ನು ವಸೂಲಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದು ಕಳ್ಳನ್ ಪಾಲಾಗೋಯ್ತು. ಯಾಕಪ್ಪ, ಯಾಕೆ ಎಲ್ಲರೂ ಸಿಕ್ಕಾಪಟ್ಟೆ ದುಃಖದಲ್ಲಿದ್ದಂಗೆ ಕಾಣಿಸ್ತಾ ಇದೆ? ಏ ಪಾಂಡುರಂಗ, ನೀನು ಒಂದೇ ತರದ 3 ಬ್ರೀಫ್ ಕೇಸ್ ಇಟ್ಬಿಟ್ಟು ನಮ್ಮನ್ನೆಲ್ಲ ಯಾಮಾರಿಸ್ತಾ ಇದ್ಯಾ? ಅದು ನೋಡಪ್ಪ ದಪ್ಪ, ಈಗ ನೀವೆಲ್ಲರೂ ಸೇರ್ಕೊಂಡು ಆ ದುಡ್ಡನ್ನ ಹೇಗೆ ಲಪ್ಟಾಯಿಸ್ಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ರು, ಹಾಗೇನೆ ನಾನು ಆ ದುಡ್ಡನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಸ್ಕೀಮ್ ಮಾಡ್ತಾ ಇದ್ದೀನಿ. ಆದ್ರೆ ಒಂದಂತೂ ಸತ್ಯ ಕಂಡ್ರ, ಯಾರ ಆ ದುಡ್ಡನ್ನ ಕರೀತಾರೋ ಅಷ್ಟು ದುಡ್ಡು ಅವ್ರಿಗೆ. ಇವ್ ನೋಡ್ಬರಿ, ಆ 3 ಬ್ರೀಫ್ ಕೇಸ್ಗಳಲ್ಲಿ ಯಾವ ಬ್ರೀಫ್ ಕೇಸಲ್ಲಿ ಮನಿ ಇದೆ ಅಂತ ಹಾವಿ ಕೈಲೇ ಬಾಯ್ ಬಿಡಿಸ್ತೀನಿ. ಅಂದ್ರೆ ರೌಡಿಗ್ ಬಿಟ್ಟು ನಮ್ಮ ಅಣ್ಣ ಏನ್ ನಿಲ್ಲಿಸ್ಬಿಡ್ತೀರಾ? ನೋ, ಮಂಪರು ಪರೀಕ್ಷೆ ಮಾಡೋ ಮಂಜಣ್ಣನ ಕರೆಸ್ತೀನಿ, ಹಾವಿ ಬಾಯ್ ಬಿಡಿಸ್ತೀನಿ. ಪಾಂಡುರಂಗ, ನಿನಗೆ ಮಂಪರ ಪರೀಕ್ಷೆ ಮಾಡ್ತಾ ಇದ್ದೀನಿ. ನಾನು ನಿನ್ನನ್ನ ನನ್ನ ಕಂಟ್ರೋಲ್ಗೆ ತಗೋತಾ ಇದ್ದೀನಿ. ತಗೊಂಡೆ. ಪಾಂಡುರಂಗ, ಹೇಳಿ ವೈದ್ಯ ಪುಂಗವರೇ. ನಿನ್ನ ಬ್ರೀಫ್ ಕೇಸಲ್ಲಿ ತುಂಬಾ ದುಡ್ಡಿದೆ. ಆ ಹಣ ಎಲ್ಲೋಯ್ತು? ಅದು ಬ್ರೀಫ್ ಕೇಸಲ್ಲೇ ಇದೆ ಗುರುವೆ. ಯಾವ ಬ್ರೀಫ್ ಕೇಸಲ್ಲಿದೆ? ಒಂದೇ ತರದ 3 ಬ್ರೀಫ್ ಕೇಸ್ ಇದೆ. ಒಂದೇದ್ರಲ್ಲ, ಎರಡನೇದಲ್ಲ, ಮೂರನೇದಲ್ಲ. ಮೋಸ ಹೋಗ್ಬಿಟ್ರಿ, ನೀವೆಲ್ಲರೂ ಮೋಸ ಹೋಗ್ಬಿಟ್ರಿ. ಆ 3ರಲ್ಲೂ ದುಡ್ಡಿಲ್ಲ. ಹಾಗಾದ್ರೆ ಆ ಹಣ ಎಲ್ಲಿದೆ ಈಗ? ದಕ್ಷಿಣ ದಿಕ್ಕಿಗೆ 3 ಕಿಲೋಮೀಟರ್ ಜರ್ನಿ ಹೋಗ್ಬೇಕು. ಅಲ್ಲೊಂದು ಗುಡ್ಡ ಸಿಗುತ್ತೆ. ಆ ಗುಡ್ಡದ ಬುಡದಲ್ಲಿ 4ನೇ ಬ್ರೀಫ್ ಕೇಸಲ್ಲಿ ಹಾಕಿ ಮುಚ್ಚಿಟ್ಬಿಟ್ಟಿದ್ದೀನಿ. ಆ ಗುಡ್ಡ ಪ್ರದೇಶ ಎಲ್ಲಿದೆ? ಇಲ್ಲಿಂದ ನೇರವಾಗಿ 3 ಕಿಲೋಮೀಟರ್ ಹೋಗ್ಬೇಕು. ಅಲ್ಲೊಂದು ಬೃಹತ್ತಾದ ಬೇವಿನ ಮರ ಸಿಗುತ್ತೆ. ಅಲ್ಲಿ ಬಲಕ್ಕೆ ತಿರ್ಕೋಬೇಕು. ಮತ್ತೊಂದು 2 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಆಂಟಿ ಮನೆ ಕ್ಯಾಂಟೀನ್ ಸಿಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಿದ್ದಾಗೆ ಒಂದು ಮುನೇಶ್ವರನ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಒಂದು 10 ನಿಮಿಷ ನಡ್ಕೊಂಡು ಹೋಗ್ಬಿಟ್ರೆ ಒಂದು ಕಲ್ಲಿದೆ. ಆ ಕಲ್ಲಿರೋ ಜಾಗದಲ್ಲಿ ಆಗಿಬಿಟ್ರೆ ನಾನು ಬಚ್ಚಿಟ್ಟಿರೋ ದುಡ್ಡು ಸಿಗುತ್ತೆ. ನೀನು ಕೇಳಿದಂತೆ ಎಲ್ಲ ಗುಟ್ಟನ್ನು ಬಿಟ್ಕೊಟ್ಬಿಡ್ತೀನಿ. ಸುಮ್ಕೆ ಹೋಗಲ್ಲ ಚಂಪ. ಆ ದುಡ್ಡು ಅಲ್ಲಿ ಹಾಕಿಟ್ರಿ? ಜಾಜಿ, ಒಂದು ಉತ್ಕೊಡು, ಯಾಕಿಟ್ಟೆ ಅಂತ ಹೇಳ್ಬಿಡ್ತೀನಿ. ವಿಟ್ಲ, ಮುನೇಶ್ವರನ್ ದೇವಸ್ಥಾನ ದಾಟಿ 10 ನಿಮಿಷ ಆಯ್ತಲ್ಲ, ಇನ್ನೂ ಸಿಕ್ಕಿಲ್ವಲ್ಲ. ಇನ್ನ ಎಷ್ಟು ದೂರ ನಡಿಬೇಕು? Oh my God, legs ಎಲ್ಲ ಬಿದ್ದೋಯ್ತು. ಜಾಜತ್ಗೆ ಅಲ್ಲಿ ನೋಡಿ ಕಲ್ಲು. ಜಾಜತ್ಗೆ ಬಾಬಾ ಹೇಳಿದ ಕಲ್ಲು ಅದೇ ಇರ್ಬೇಕು. ಆ ಕಲ್ಲನ್ನ ಬಿಸಾಕಿ ಆ ಜಾಗದಲ್ಲಿ ಲಗಿದ್ರೆ ದುಡ್ಡು ಸಿಕ್ಬಿಡುತ್ತೆ. ಚಂಪಾ, ನೀನ್ಯಾಕೆ ಇಲ್ಲಿಗೆ ಬಂದೆ? ಇದ್ರಲ್ಲಿ ನಂಗೂ ಕಾಲ್ ಬರ್ಬೇಕು. ಸುಮ್ಮನೆ ಕಷ್ಟಪಟ್ಟು ಜಾಗ ಹುಡುಕಿದ್ದು ನಾವು. ಇಲ್ಲೇನೇ ಸಿಕ್ಕೋ ನಮಗ್ ಸೇರ್ಬೇಕಾದ್ದು. ಏನಾದ್ರೂ ಕಾಲ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಲಗ್ಯಕ್ ಬಿಡಲ್ಲ. ಹಾಳಾಗೋಗ್ಲಿ ಬಿಡಿ ಜಾಜತ್ಗೆ, ಅವಳು ಬಾಯಿಗೆ ಒಂದು ಸ್ವಲ್ಪ ಹಾಕೋಣ. ಹಾಗಾಗಿ ಸಿಕ್ತಾ? ಸಿಗ್ತಾ ಇದೆ. ಯಾಕೆಲ್ಲ ಗಾಬರಿ ಆಗ್ತಿದ್ದೀರಾ? ಈ ಆಸಾಮಿನ 6 ತಿಂಗಳಿಂದ ಕೊಲೆ ಮಾಡಿ ಮಣ್ಣು ಮಾಡಿದ್ ಯಾರಂತ ಹುಡ್ತಾನೆ ಇದ್ವಿ. ಕೊನೆಗೂ ಕೊಲೆಗಾರ ಸಿಕ್ಕಾಕೊಂಡ್ರು. ಯಾರು ಸರ್ ಕೊಲೆಗಾರರು? ಇನ್ಯಾರು? ನೀವೇನೆ. ಅಲ್ಲ ರೀ, ಸತ್ತ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತೀರಾ ಅಂದ್ರೆ ಎಂತ ಜನ ಇರ್ಬೇಕು ನೀವು. ಇವನನ್ನ ಹೇಗ್ ಕೊಂದ್ರಿ, ಯಾಕೆ ಕೊಂದ್ರಿ, ಎಲ್ಲ ಡೀಟೇಲ್ಸ್ ಬೇಕು ನಂಗೆ. ಸರ್, ದೇವ್ರಾಣೆಗೂ ನಮಗೂ ಈ ತಲೆ ಬಿಡೋಗೂ ಯಾವ ಸಂಬಂಧನೂ ಇಲ್ಲ. ಅದೇನಾಯ್ತು ಅಂದ್ರೆ ಆಯ್ತು ಸರ್, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಕ್ಷಮಿಸ್ಬಿಡಿ ಅಂತ ಬಾಯಿ ಮಾತಾಡೋದಾಗಲ್ಲ. 1000 ರೂಪಾಯಿ ಕೊಡಿ. ಜಾಜತ್ಗೆ 1000 ರೂಪಾಯಿ ಕೊಟ್ಟು ಬಚಾವ್ ಹೋಗೋದು ಬಾಸಿ. ಇಲ್ಲ ಅಂತಂದ್ರೆ ನಾವೆಲ್ಲ ಜೈಲ್ ಪಾಲಾಗ್ಬಿಡ್ತೀವಿ. ಸರ್ ತಗೊಳ್ಳಿ ಸರ್. ಸರಿ, ಬೇಗ ಬುಡೆ ಮಣ್ಣು ಮಾಡಿ ಮನೆಗೆ ಹೋಗಿ.
ತಲೆಬೂಡೆ ಇಷ್ಟು ಫ್ರೆಶ್ ಆಗಿ ಪಳ್ಪಳ ಅಂತ ಹೊಳಿತಿರ್ತಾನ. ನನಗೂ ಡೌಟ್ ಬಂತು ಕಡ, ಆದ್ರೆ ಸೈಟ್ ಓನರ್ ಬರೋದಕ್ಕಿಂತ ಮುಂಚೆ ಬೇಗ ಮುಚ್ಚಿಟ್ಟೋಗ್ಬೇಡ ನಮ್ಗೆ. ರಾಜಕ್ಕೆ ಯಾವ್ದೋ ಚೀಟಿ ಇದೆ. ಅದ್ರಲ್ಲಿ ಏನಿದೆ ಅಂತ ನೋಡ. ಮೂರ್ಖರೇ, ಇದು ಹಳೆ ತಲೆಬುರುಡೆ. ಪಾಂಡುರಂಗನ ಎದುರಾಕೊಂಡ್ರೆ ನಿಮ್ಗೆ ಸಿಗೋದು ತಲೆಬುರುಡೆನೆ. ಸದ್ಯ ಬರ್ತಿಲ್ಲ, ಸದ್ಯ ಬರ್ತಿಲ್ಲ, ಸದ್ಯ ಬರ್ತಿಲ್ಲ. ಜಾಜಕ್ಕೆ ಜಾಜಕ್ಕೆ ವಾಟ್? ಯಾವ ಬ್ರೀಫ್ ಕೇಸಲ್ಲೂ ಸದ್ಯ ಬರ್ತಿಲ್ಲ. ನಾವು ಗೆದ್ವಿ. ಇದ್ರಲ್ಲಿ ಬರೀ ಪೇಪರ್ಸ್ ಇದೆ. ಹಾಗಾದ್ರೆ ದುಡ್ಡು ಈ ಬ್ರೀಫ್ ಕೇಸಲ್ಲಿ ಇರುತ್ತೆ. ಖಾಲಿ ಇದೆ. ಓಹೋ ಏನ್ರ ಬ್ರೀಫ್ ಕೇಸ್ನೆಲ್ಲ ಓಪನ್ ಮಾಡ್ಬಿಟ್ಟಿದ್ದೀರಾ? ಎಸ್, ಮನಿ ಇರೋ ಬ್ರೀಫ್ ಕೇಸ್ ಸಿಕ್ಕಿದೆ. ಅದಷ್ಟು ಮನಿ ನಮ್ಗೆ. ಆಯ್ತು ಕಣ್ರಿ, ನಿಮ್ದು ನಿಮಗೆ ಕೊಟ್ಬಿಡ್ತೀನಿ. ತಗೊಳ್ರಿ ನಿಮ್ಗೆ 20,000. ಚಂಪ ಚಮೇಲೆ ನಿಂದು 10,000. 5,000. ರಂಗಮ್ಮ ತಗೊಳ್ಳಿ, ನಿಮ್ಮ ಒಡವೆಗಳು ನಿಮಗೆ. ನನ್ನ ಕಳ್ಳ ಕರ್ಕೊಂಡು ಹೋಗಿದ್ದ, ನಿನ್ನ ಬ್ರೀಫ್ ಕೇಸಲ್ಲಿ ಯಾಕೆ ಬಂತು? ಅದು ರಂಗಮ್ಮ ಕಳ್ಳಂತರ ಬಂದು ಇವನ್ನೆಲ್ಲ ಕತ್ಕೊಂಡು ಹೋದವನು ಯಾರು ಅನ್ಕೊಂಡಿದ್ದೀರಾ? ನಾನೇನೆ. ಮತ್ತೆ ನಿಮ್ ಬ್ರೀಫ್ ಕೇಸಲ್ಲಿದ್ದು ಮನಿಯಲ್ಲೇ? ಅದನ್ನ ಆವತ್ತೇ ನಾನು ಬ್ಯಾಂಕಿಗೆ ಕಟ್ ಆಯ್ತು.